ಹಲೋ ಎಲ್ರಿಗೂ ನಮಸ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮುಂದೆ ಬರುವಂತಹ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸುವಂತಹ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕಾಮನ್ ಆಗಿ ಜಿಕೆ ಪೇಪರ್ ನಲ್ಲಿ ಬರುವಂತಹ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಪ್ರತಿದಿನ 5 ಪ್ರಶ್ನೆಗಳನ್ನ ನ್ಯೂ ಪ್ಯಾಟರ್ನ್ ನಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸಾಧ್ಯವಾದಷ್ಟು ಇವುಗಳನ್ನ ನೋಟ್ಸ್ ಮಾಡ್ಕೊಳ್ಳಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವೆಬ್ಸೈಟ್ ಲಿಂಕ್ ಮತ್ತೆ ಟೆಲಿಗ್ರಾಮ್ ಲಿಂಕ್ ಇದೆ. ಜಾಯ್ನ್ ಆಗಿಬಿಟ್ಟು ನೀವು ಅಲ್ಲಿ ಈ PDF ನೋಟ್ಸ್ ಗಳನ್ನ ಕೂಡ ಪಡ್ಕೋಬಹುದು. ವೆಬ್ಸೈಟ್ಗೆ ಭೇಟಿಯನ್ನು ಕೊಟ್ಟು ಕ್ವಿಜಸ್ ಅನ್ನು ಕೂಡ ಅಟೆಂಡ್ ಮಾಡಬಹುದಾಗಿರುತ್ತೆ. ಸೊ ಮೊದಲನೇ ಕ್ವಶನ್ ಹೋಗೋಣ. ಇವತ್ತಿನ ಮೊದಲನೇ ಪ್ರಶ್ನೆ ಈ ತರ ಇದೆ: ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಪತಿ ಅಂದ್ರೆ ಚೇರ್ಮನ್ ಹಾಗೂ ಅಥವಾ ಉಪಸಭಾಪತಿ ಅಂದ್ರೆ ಡೆಪ್ಯೂಟಿ ಚೇರ್ಮನ್ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. 3 ಹೇಳಿಕೆಗಳಿದೆ. ವಿಧಾನ ಪರಿಷತ್ತಿನ ಸಭಾಪತಿ ಮತ್ತು ಉಪಸಭಾಪತಿಯನ್ನು ಸದಸ್ಯರು ತಮ್ಮಲ್ಲಿಯೇ ಆಯ್ಕೆ ಮಾಡುತ್ತಾರೆ. ಸೊ ಕರ್ನಾಟಕದ ವಿಧಾನ ಪರಿಷತ್ಗೆ ಸಂಬಂಧಪಟ್ಟಂಗೆ ಚೇರ್ಮನ್ ಮತ್ತು ಡೆಪ್ಯೂಟಿ ಚೇರ್ಮನ್ ಇದ್ರಲ್ಲ, ಅವ್ರಿಗೆ ಸಂಬಂಧಪಟ್ಟಂಗೆ ಸ್ಟೇಟ್ಮೆಂಟ್ಸ್ ಇವೆ. ನೋಡ್ಬಿಟ್ಟು ಸರಿ ತಪ್ಪುಗಳನ್ನ ಹೇಳ್ಬೇಕಷ್ಟೇ. ಇಲ್ಲಿ ವಿಧಾನ ಪರಿಷತ್ತಿನ ಸಭಾಪತಿ ಮತ್ತು ಉಪಸಭಾಪತಿಯನ್ನು ಸದಸ್ಯರು ತಮ್ಮಲ್ಲಿಯೇ ಆಯ್ಕೆ ಮಾಡುತ್ತಾರೆ ಅನ್ನೋದು ಮೊದಲನೇದು. ಕರ್ನಾಟಕ ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆ 75 ಆಗಿದ್ದು, ಸಭಾಪತಿ ಅಥವಾ ಉಪಸಭಾಪತಿ ಸ್ಥಾನಕ್ಕೆ ಆಯ್ಕೆಯಾಗಲು ಕನಿಷ್ಠ 38 ಸದಸ್ಯರ ಬೆಂಬಲ ಅಗತ್ಯವಿದೆ ಅನ್ನೋದು ಎರಡನೇ ಸ್ಟೇಟ್ಮೆಂಟ್ ಆಗುತ್ತೆ. ವಿಧಾನ ಪರಿಷತ್ತು ಶಾಶ್ವತ ಸದನವಾಗಿದ್ದು ಅದನ್ನ ವಿಸರ್ಜಿಸಲಾಗುವುದಿಲ್ಲ ಎನ್ನುವುದು ಮೂರನೇ ಸ್ಟೇಟ್ಮೆಂಟ್ ಆಗಿದೆ. ಕರ್ನಾಟಕ ವಿಧಾನ ಪರಿಷತ್ಗೆ ಸಂಬಂಧಪಟ್ಟಂಗೆ 3 ಹೇಳಿಕೆಗಳನ್ನ ಇಲ್ಲಿ ನಾವು ನೀಡ್ತೀವಿ. ಈ ಹೇಳಿಕೆಗಳನ್ನ ನೋಡಿಕೊಂಡು ಸಂಕೇತಗಳು ಈ ತರ ಇವೆ. ಸರಿಯಾದ ಸಂಕೇತ ಯಾವುದು ಅಂತ ಗುರುತಿಸಿ ಉತ್ತರವನ್ನ ಕೊಡಬೇಕು. ವಿಡಿಯೋನ ಪಾಸ್ ಮಾಡಿಕೊಂಡು ಓದ್ಕೊಂಡು ನಂತರ ಕಾಮೆಂಟ್ಸ್ ಅಲ್ಲಿ ಉತ್ತರವನ್ನ ಕೊಡೋದಕ್ಕೆ ಟ್ರೈ ಮಾಡಿ. ಕರ್ನಾಟಕದ ವಿಧಾನ ಪರಿಷತ್ತಿನ ಸಭಾಪತಿ ಅಥವಾ ಉಪಸಭಾಪತಿಗೆ ಸಂಬಂಧಪಟ್ಟ 3 ಹೇಳಿಕೆಗಳಿವೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ವಿಧಾನ ಪರಿಷತ್ತಿನ ಸಭಾಪತಿ ಮತ್ತು ಉಪಸಭಾಪತಿಯನ್ನ ಸದಸ್ಯರು ತಮ್ಮಲ್ಲೇ ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ನಮ್ಮ ಕರ್ನಾಟಕ ವಿಧಾನ ಪರಿಷತ್ನಲ್ಲಿ 75 ಸದಸ್ಯ ಸ್ಥಾನಗಳಿವೆ. ಅದರಲ್ಲಿ ಸ್ಪೀಕರ್, ಚೇರ್ಮನ್ ಅಥವಾ ಡೆಪ್ಯೂಟಿ ಚೇರ್ಮನ್ ಆಗಬೇಕು ಅಂತ ಹೇಳಿದ್ರೆ 38 ಸದಸ್ಯರ ಬೆಂಬಲ ತುಂಬಾ ಅಗತ್ಯ ಇರುತ್ತೆ. ಎರಡನೇ ಸ್ಟೇಟ್ಮೆಂಟ್ ಕೂಡ ಸರಿ ಇದೆ. ಮತ್ತು ವಿಧಾನ ಪರಿಷತ್ ಅನ್ನೋದು ಹಿರಿಯರ ಸದನ ಅಂತ ಹೇಳ್ತೀವಿ. ಶಾಶ್ವತವಾದ ಒಂದು ಸದನ ಆಗುತ್ತೆ, ಅದನ್ನ ವಿಸರ್ಜನೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಆಯ್ಕೆ 4 ಏನಿದೆ, ಆಯ್ಕೆ ಸಂಕೇತಗಳಾದಂತ 1, 2, 3 ಕೂಡ ಸರಿಯಾದಂತ ಹೇಳಿಕೆ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಮೊದಲನೇ ಹೇಳಿಕೆ, ಎರಡನೇ ಹೇಳಿಕೆ, ಮೂರನೇ ಹೇಳಿಕೆ ಸರಿ ಅಂತ. ಭಾರತೀಯ ಸಂವಿಧಾನದ 382ರ ಪ್ರಕಾರ ವಿಧಾನ ಪರಿಷತ್ತಿನ ಸದಸ್ಯರು ತಮ್ಮಲ್ಲಿಯೇ ಒಬ್ಬ ಸಭಾಪತಿಯಾಗಿ ಮತ್ತೊಬ್ಬರನ್ನ ಉಪಸಭಾಪತಿಯಾಗಿ ಆಯ್ಕೆ ಮಾಡುತ್ತಾರೆ. ಹಾಗಾಗಿ ಮೊದಲನೇ ಹೇಳಿಕೆ ಸರಿಯಾಗುತ್ತೆ. ಇನ್ನು ಕರ್ನಾಟಕ ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆ 75 ಇದೆ. ಸಭಾಪತಿ ಅಥವಾ ಉಪಸಭಾಪತಿ ಸ್ಥಾನ ಪಡೆಯೋದಕ್ಕೆ ಬಹುಮತ ಸಿಗಬೇಕು ಅಂದ್ರೆ ಕನಿಷ್ಠ 38 ಸದಸ್ಯರ ಒಂದು ಬೆಂಬಲ ಇರಬೇಕಾಗತ್ತೆ. ಇನ್ನು ಮೂರನೇ ಹೇಳಿಕೆ, ನಮ್ಮ ಸಂವಿಧಾನದ ವಿಧಿ 171ರ ಪ್ರಕಾರ ವಿಧಾನ ಪರಿಷತ್ತು ಶಾಶ್ವತ ಸದನ ಆಗಿರುತ್ತೆ. ಇದನ್ನ ವಿಸರ್ಜನೆ ಮಾಡೋಕ್ಕಾಗೋದಿಲ್ಲ. ಸದಸ್ಯರ ಅಧಿಕಾರಾವಧಿ 6 ವರ್ಷ ಇರುತ್ತೆ. ಪ್ರತಿ 2 ವರ್ಷಗಳಿಗೊಮ್ಮೆ 1/3 ಮೂರನೇ ಒಂದು ಭಾಗದ ಸದಸ್ಯರು ನಿವೃತ್ತರಾಗ್ತಾರೆ. ನೆಕ್ಸ್ಟ್ ಕ್ವಶನ್ ಹೋಗೋ ಮುಂಚೆ, ನಮ್ಮ ಜನವರಿ ತಿಂಗಳಿಂದ ಜೂನ್ ತಿಂಗಳ ತನಕ PDF ನೋಟ್ಸ್ ಅವೈಲೇಬಲ್ ಇದೆ ನಮ್ಮ ಹತ್ರ. ಕರೆಂಟ್ ಅಫೇರ್ಸ್ ನ PDF ನೋಟ್ಸ್ಗಳು ಇಲ್ಲಿ ಕಾಣುವಂತ ವಾಟ್ಸ್ಆಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಪಡ್ಕೋಬಹುದಾಗುತ್ತೆ. ಪ್ರೆಸೆಂಟ್ಲಿ 6 ತಿಂಗಳ ಕರೆಂಟ್ ಅಫೇರ್ಸ್ PDF ನೋಟ್ಸ್ ಇದೆ. 150 ರೂಪಾಯಿಗೆ ನಿಮಗೆ ಸಿಗುತ್ತೆ. ಕೇವಲ ಡಿಜಿಟಲ್ ನೋಟ್ಸ್ ಗಳನ್ನ ನಾವು ಮಾಡ್ತೀವಿ. ಇನ್ನು VAO ಎಕ್ಸಾಮ್ಗೆ ನೀವು ತಯಾರಿಯನ್ನು ನಡೆಸಿದ್ರೆ PDF ನೋಟ್ಸ್ ನ ಗ್ರೂಪ್ ಕೂಡ ಇದೆ. ಕೇವಲ 49 ರೂಪಾಯಿಗಳಂತ ಪಾವತಿ ಮಾಡಿ ನೀವು ಆ ಒಂದು ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಆಸಕ್ತರು ಇಲ್ಲಿರುವ ವಾಟ್ಸ್ಆಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ಕ್ವಶನ್ ಈ ತರ ಇದೆ: ಇತ್ತೀಚೆಗೆ ಸುದ್ದಿಯಲ್ಲಿರುವ ಪವನ ಶಕ್ತಿ ವಿಂಡ್ ಎನರ್ಜಿಯ ಕುರಿತಾದಂತ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಸ್ಟೇಟ್ಮೆಂಟ್ಸ್ ಇರ್ತಾವಂತದ್ದು. ಭಾರತವು ಪವನ ಶಕ್ತಿ ಸ್ಥಾಪಿತ ಸಾಮರ್ಥ್ಯದಲ್ಲಿ ಅಂದ್ರೆ ಇನ್ಸ್ಟಾಲ್ಡ್ ಕೆಪಾಸಿಟಿಯಲ್ಲಿ ವಿಶ್ವದಲ್ಲಿ 4ನೇ ಸ್ಥಾನದಲ್ಲಿದೆ. ಮುಪ್ಪದಲ್ ವಿಂಡ್ ಫಾರ್ಮ್ ಭಾರತದ ಅತಿದೊಡ್ಡ ಪವನ ವಿದ್ಯುತ್ ಕೇಂದ್ರವಾಗಿದ್ದು ಇದು ತಮಿಳುನಾಡಿನ ಕನ್ಯಾಕುಮಾರಿ ಜಿಲ್ಲೆಯಲ್ಲಿದೆ ಅಂತ 2ನೇ ಸ್ಟೇಟ್ಮೆಂಟ್. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವಿಂಡ್ ಎನರ್ಜಿ ಸಂಸ್ಥೆ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ 3ನೇ ಸ್ಟೇಟ್ಮೆಂಟ್. ಸೊ ಮತ್ತೆ ಸಂಕೇತಗಳನ್ನು ನೀಡಲಾಗುತ್ತೆ, ನಿಮಗೆ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ಬೋದು. ಇತ್ತೀಚೆಗೆ ಸುದ್ದಿಯಲ್ಲಿರುವ ವಿಂಡ್ ಎನರ್ಜಿ ಕುರಿತಾದಂತ 3 ಹೇಳಿಕೆಗಳು. ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1, ಆಪ್ಷನ್ ಎ. ಆಯ್ಕೆ 1 ಮತ್ತು 2 ಅಂದ್ರೆ ಕೊಟ್ಟಿರುವಂತ ಮೊದಲ 2 ಸ್ಟೇಟ್ಮೆಂಟ್ಗಳು ಮಾತ್ರ ಸರಿ ಇದೆ. 3ನೇ ಸ್ಟೇಟ್ಮೆಂಟ್ ತಪ್ಪಿದೆ. ಹೇಳಿಕೆ 1 ಸರಿ ಇದೆ, ಯಾಕೆಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತು, ಭಾರತವು ಪವನ ಶಕ್ತಿ ಸ್ಥಾಪನಾ ಸಾಮರ್ಥ್ಯದಲ್ಲಿ ವಿಶ್ವದಲ್ಲೇ 4ನೇ ಸ್ಥಾನದಲ್ಲಿದೆ. ಮೊದಲ 3 ಸ್ಥಾನಗಳಲ್ಲಿರ್ತಕ್ಕಂಥ ದೇಶಗಳು ಚೀನಾ, ಅಮೆರಿಕ ಮತ್ತು ಜರ್ಮನಿಗಳು ಮೊದಲ 3 ಸ್ಥಾನದಲ್ಲಿರ್ತವೆ.
ಶಕ್ತಿ ಸ್ಥಾಪಿತ ಸಾಮರ್ಥ್ಯ ಅಂದ್ರೆ ಇನ್ಸ್ಟಾಲ್ಡ್ ಕೆಪಾಸಿಟಿ ಅಂತ ಹೇಳ್ತೀವಿ. ಎರಡನೇ ಸ್ಟೇಟ್ಮೆಂಟು, ಇದರ ಮುಪ್ಪಂದಲ್ ವಿಂಡ್ ಫಾರ್ಮ್ ಅನ್ನೋದು ತಮಿಳುನಾಡಿನ ಕನ್ಯಾಕುಮಾರಿ ಜಿಲ್ಲೆಯಲ್ಲಿದ್ದು ಭಾರತದ ಅತಿ ದೊಡ್ಡ ಪವನ ವಿದ್ಯುತ್ ಕೇಂದ್ರ ಇದಾಗಿರುತ್ತೆ. ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೊಂಡಿರಿ. ಇನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವಿಂಡ್ ಎನರ್ಜಿ ಅನ್ನೋ ಸಂಸ್ಥೆ ಚೆನ್ನೈನಲ್ಲಿ ಕಂಡು ಬರುತ್ತೆ. ಚೆನ್ನೈ ತಮಿಳುನಾಡಿನ ರಾಜಧಾನಿ ಆಗಿರುತ್ತದೆ. ಇದು ಆಪ್ಷನ್ ನಲ್ಲಿ ಬೆಂಗಳೂರು ಅಂತಿತ್ತು, ಹಾಗಾಗಿ ಆಪ್ಷನ್ ತಪ್ಪಾಯ್ತು ಮೂರನೇದು. ಅಂಡ್ ಇದು ಕೇಂದ್ರದ ನವೀಕರಿಸಬಹುದಾದ ಇಂಧನ ಸಚಿವಾಲಯ MNRE ಅಂತ ಕರಿತೀವಿ, ಅದರ ಅಧೀನದಲ್ಲಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್ ಈ ತರ ಇದೆ. ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಸ್ ಗಳಿವು. ಸ್ಟೇಟ್ಮೆಂಟ್ ಗಳನ್ನ ನೋಡ್ಕೊಳ್ಳಿ, ಜೊತೆ ಇನ್ಫಾರ್ಮೇಶನ್ಸ್ ಅನ್ನ ಸರಿಯಾಗಿ ಓದ್ಕೊಂಡಿರಿ. ಇತ್ತೀಚೆಗೆ ಪ್ರಕಟವಾದ ಪರಿಸರ ನಿರ್ವಹಣೆ ಸೂಚ್ಯಂಕ ಎನ್ವೈರನ್ಮೆಂಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ EPI 2026 ಕುರಿತಾದಂತ ಹೇಳಿಕೆಗಳನ್ನ ಪರಿಗಣಿಸಿ 177 ದೇಶಗಳ ಪೈಕಿ ಭಾರತ 176ನೇ ಸ್ಥಾನವನ್ನ ಪಡೆದಿದೆ. ಎಸ್ಟೋನಿಯಾ ದೇಶ 74.79 ಅಂಕದೊಂದಿಗೆ ಮೊದಲನೇ ಸ್ಥಾನದಲ್ಲಿದೆ. ಪರಿಸರ ನಿರ್ವಹಣೆ ಸೂಚ್ಯಂಕವನ್ನ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ UNEP ಪ್ರತಿ ವರ್ಷ ಪ್ರಕಟ ಮಾಡುತ್ತೆ. ಸಂಕೇತಗಳು 1 ಮತ್ತು 2 ಮಾತ್ರ, 2 ಮತ್ತು 3 ಮಾತ್ರ, 1 ಮತ್ತು 3 ಮಾತ್ರ, 1, 2, 3 ಕೂಡ ಸರಿ. ಸೊ ಮೇಲಿನ ಹೇಳಿಕೆಗಳನ್ನ ಪರಿಗಣಿಸಿ ಯಾವುದು ಅಥವಾ ಯಾವುವು ಸರಿ ಅಂತ ಗುರುತಿಸಬೇಕು. ಸೊ ವಿಡಿಯೋನ ಪಾಸ್ ಮಾಡಿ ಉತ್ತರ ಕೊಡೋದಕ್ಕೆ ಟ್ರೈ ಮಾಡಿ. ಪ್ರಶ್ನೆಯಾದಂತ ಉತ್ತರ ಆಪ್ಷನ್ 1 ಅಂದ್ರೆ ಆಪ್ಷನ್ A, 1 ಮತ್ತು 2 ಮಾತ್ರ ಸರಿ. ನೋಡಿ, ಮೊದಲನೇದಾಗಿ ಎನ್ವೈರನ್ಮೆಂಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ 2026ರಲ್ಲಿ 177 ದೇಶಗಳ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ತು. ಅದರಲ್ಲಿ 176ನೇ ಸ್ಥಾನದಲ್ಲಿ ಭಾರತ ಇದೆ, ಕೊನೆಯಿಂದ 2ನೇ ಸ್ಥಾನದಲ್ಲಿದೆ. ಇನ್ನು ಎಸ್ಟೋನಿಯಾ ಅನ್ನೋ ದೇಶ ಮೊದಲನೇ ಸ್ಥಾನದಲ್ಲಿದೆ, ಅದರ ಒಟ್ಟು ಅಂಕಗಳು 74.79. ಇನ್ನು EPI ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅನ್ನ UNEP ಅವರು ಪ್ರಕಟ ಮಾಡೋದಿಲ್ಲ, ಹಾಗಾಗಿ ಮೂರನೇ ಹೇಳಿಕೆ ತಪ್ಪಾಯಿತು. ಇದನ್ನ ಅಮೆರಿಕದ ಏಲ್ ಮತ್ತು ಕೊಲಂಬಿಯಾ ವಿಶ್ವವಿದ್ಯಾಲಯದ ಸಂಶೋಧಕರು 2 ವರ್ಷಗಳಿಗೊಮ್ಮೆ ಪ್ರಕಟ ಮಾಡ್ತಾರೆ. ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ಗಳು. ಈ ತರ ನಿಮಗೆ ಎಕ್ಸಾಮ್ಸ್ ಅಲ್ಲಿ ಟ್ರ್ಯಾಪ್ ಮಾಡಿ ಅಂಕಗಳನ್ನ ಅಂದ್ರೆ ನೆಗೆಟಿವ್ ಮಾರ್ಕಿಂಗ್ ಆಗುವಂತ ಸನ್ನಿವೇಶಗಳನ್ನು ತರ್ತಾರೆ KEAದಲ್ಲಿ. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡಿರಿ. ಸೊ EPI ಮೊದಲನೇ ಬಾರಿಗೆ 2008ರಲ್ಲಿ ಎನ್ವೈರನ್ಮೆಂಟಲ್ ಸಸ್ಟೈನಬಿಲಿಟಿ ಇಂಡೆಕ್ಸ್ ESI ಎಂಬ ಹೆಸರಿನಲ್ಲಿ ಪ್ರಕಟ ಮಾಡಲಾಯಿತು ಮೊದಲನೇ ಬಾರಿಗೆ. ವಿಶ್ವ ಪರಿಸರ ದಿನ ಪ್ರತಿ ವರ್ಷ ಜೂನ್ 5ರಂದು ಆಚರಣೆ ಮಾಡ್ತೀವಿ. ನಾವು ಇಲ್ಲಿ ಎನ್ವೈರನ್ಮೆಂಟ್ ಬಗ್ಗೆ ಮಾತಾಡ್ತಿರೋದ್ರಿಂದ ಇದ್ರ ಬಗ್ಗೆ ಒಂದು ಅಡಿಷನಲ್ ಆಗಿ ಇನ್ಫಾರ್ಮೇಶನ್ ಅನ್ನ ನಿಮಗೆ ಇಲ್ಲಿ ನೀಡೋದಕ್ಕೆ ಟ್ರೈ ಮಾಡ್ತೀನಿ. EPI ದೇಶಗಳ ಪರಿಸರ ಆರೋಗ್ಯ, ಎನ್ವೈರನ್ಮೆಂಟಲ್ ಹೆಲ್ತ್ ಮತ್ತು ಪರಿಸರ ವ್ಯವಸ್ಥೆಯ ಜೀವಂತಿಕೆ ಎಕೋಸಿಸ್ಟಮ್ ವಿಟಿಲಿಟಿಯನ್ನ ಆಧರಿಸಿ ಅಂಕಗಳನ್ನ ನೀಡ್ತಾರೆ ಈ ಒಂದು ವರದಿಯಲ್ಲಿ. ಕ್ವಶನ್ ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕ್ ಸಂಬಂಧಪಟ್ಟಂಗೆ ಸ್ಟೇಟ್ಮೆಂಟ್ಸ್ ಅನ್ನ ಕೊಡಲಾಗಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಕುರಿತು ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಮೊದಲನೇ ಹೇಳಿಕೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನ ಏಪ್ರಿಲ್ 1, 1935ರಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆ 1934ರ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇನ್ನು ಎರಡನೇ ಹೇಳಿಕೆ, RBI ಸ್ಥಾಪನೆಗೆ ಹಿಲ್ಟನ್ ಯಂಗ್ ಕಮಿಷನ್ ಶಿಫಾರಸು ಮಾಡಿತ್ತು. ಅದಾದ್ಮೇಲೆ ಮೂರನೇ ಹೇಳಿಕೆ, RBI ಅನ್ನ ಜನವರಿ 1, 1949ರಂದು ರಾಷ್ಟ್ರೀಕರಣಗೊಳಿಸಲಾಯಿತು. ನಾಲ್ಕನೇ ಹೇಳಿಕೆ, RBIಯ ಮೊದಲ ಗವರ್ನರ್ ಓಸ್ಬೋರ್ನ್ ಸ್ಮಿತ್ ಹಾಗೂ ಪ್ರಸ್ತುತ ಗವರ್ನರ್ ಸಂಜಯ್ ಮಲ್ಹೋತ್ರಾ ಆಗಿದ್ದಾರೆ. ಹೇಳಿಕೆಗಳನ್ನ ನೋಡಾಯ್ತು, ಸಂಕೇತಗಳನ್ನ ನೋಡಿ. 1 ಮತ್ತು 2 ಮಾತ್ರ, 2, 3, 4 ಮಾತ್ರ, 1, 3, 4 ಮಾತ್ರ, 1, 2, 3, 4. ಸೊ 4 ಸ್ಟೇಟ್ಮೆಂಟ್ಸ್ಗಳನ್ನ ಮತ್ತೆ ಓದ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿ ನಿಮಗೆ ಯಾವ ಸ್ಟೇಟ್ಮೆಂಟ್ಗಳು ಸರಿ ಇದೆ ಅನ್ಸಿದ್ರೆ ಸಂಕೇತ 1ಅನ್ನ ಆಯ್ಕೆ ಮಾಡ್ಕೊಳ್ಳಿ. ಸೊ ಇಲ್ಲಿ ಪ್ರಶ್ನೆಗೆ ಸರಿಯಾದ ಉತ್ತರ ಮೇಲ್ಕಂಡ 4 ಹೇಳಿಕೆಗಳಲ್ಲೂ ಯಾವುದೇ ಅನ್ಸಿರೋದಿಲ್ಲ, ಹಾಗಾಗಿ 4 ಹೇಳಿಕೆಗಳು ಕೂಡ ಸರಿಯಾಗಿವೆ. RBI ಸ್ಥಾಪನೆಯಾಗಿದ್ದು 1935ರ ಏಪ್ರಿಲ್ 1ರಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ 1934ರ ಅಡಿಯಲ್ಲಿ. ಹಿಲ್ಟನ್ ಮಿಷನ್ ಅಂತ ಹೇಳ್ತೀವಿ, ರಾಯಲ್ ಕಮಿಷನ್ ಆಫ್ ಇಂಡಿಯನ್ ಕರೆನ್ಸಿ ಅಂಡ್ ಫೈನಾನ್ಸ್ ಅಂತ ಕೂಡ ಕರೀತಾರೆ. ಅವರು ಇದನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಶಿಫಾರಸ್ ಮಾಡಿತ್ತು. ಹಾಗಿದ್ರೆ RBI ರಾಷ್ಟ್ರೀಕರಣ ಆಗಿದ್ದು ಯಾವಾಗ? 1 ಜನವರಿ 1949ರಂದು. ಇದರ ಕೇಂದ್ರ ಕಚೇರಿ ಮುಂಬೈಯಲ್ಲಿದೆ. ಮೊದಲನೇ ಗವರ್ನರ್ ಓಸ್ಬೋರ್ನ್ ಸ್ಮಿತ್ ಅಂತ, ಪ್ರೆಸೆಂಟ್ ಇರ್ತಕ್ಕಂಥವ್ರು ಸಂಜಯ್ ಮಲ್ಹೋತ್ರಾ ಅಂತ. ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರ ದ ಪ್ರಾಬ್ಲಮ್ ಆಫ್ ದಿ ರುಪಿ, ಇಟ್ಸ್ ಒರಿಜಿನ್ ಅಂಡ್ ಇಟ್ಸ್ ಸೊಲ್ಯೂಷನ್ ಕೃತಿಯ RBI ಸ್ಥಾಪನೆಗೆ ಪ್ರಮುಖ ಪರಿಕಲ್ಪನಾ ಆಧಾರವನ್ನು ಒದಗಿಸ್ತು ಅಂತ ಹೇಳಲಾಗುತ್ತೆ. ಹಾಗಾಗಿ ಇದೊಂದು ಪಾಯಿಂಟ್ ಅನ್ನ ಇಲ್ಲಿ ಮೆನ್ಷನ್ ಮಾಡಲಾಗಿದೆ.
ಇನ್ನು ಇದೇ ರೀತಿ ಪ್ರತಿದಿನ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡೋದಕ್ಕೆ ನಮ್ಮ ವೆಬ್ಸೈಟ್ ಆದ www.kpcjunction.in ವೆಬ್ಸೈಟ್ಗೆ ಭೇಟಿಯನ್ನು ಕೊಡ್ಬೋದು. ಹಾಗೂ ಇಲ್ಲಿ ಕಾಣುವಂಥ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಯಾವುದೇ ಪೇಯ್ಡ್ PDF ನೋಟ್ಸ್ಗಳನ್ನ ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಆ್ಯಂಡ್ ಇವತ್ತಿನ ಕೊನೆ ಪ್ರಶ್ನೆ, ಫ್ಯೂಗೋ ಜ್ವಾಲಾಮುಖಿಗೆ ಸಂಬಂಧಪಟ್ಟಂಗೆ ಕ್ವಶನ್ ಇದೆ. ಫ್ಯೂಗೋ ಜ್ವಾಲಾಮುಖಿಯು ಮಧ್ಯ ಅಮೆರಿಕಾದ ಗ್ವಾಟಿಮಾಲಾ ದೇಶದಲ್ಲಿದೆ. ಇದು ಸ್ಟ್ರಾಟೋ ವ್ಯಾಲ್ಕನೋ ಆಗಿದ್ದು ಅತ್ಯಂತ ಸ್ಫೋಟಕ ಸ್ವಭಾವವನ್ನು ಹೊಂದಿರುತ್ತದೆ. ಇದು ಪೆಸಿಫಿಕ್ ರಿಂಗ್ ಆಫ್ ಫೈರ್ ವಲಯದಲ್ಲಿದ್ದು ವಿಶ್ವದ ಅತ್ಯಂತ ಸಕ್ರಿಯ ಜ್ವಾಲಾಮುಖಿಗಳಲ್ಲಿ ಒಂದಾಗಿದೆ. ಫ್ಯೂಗೋ ಜ್ವಾಲಾಮುಖಿಯು ಸುಮಾರು 3763 ಮೀಟರ್ ಎತ್ತರ ಹೊಂದಿರುವ ಶೀಲ್ಡ್ ಜ್ವಾಲಾಮುಖಿಯಾಗಿದೆ. ಇವು ಸ್ಟೇಟ್ಮೆಂಟ್ಸ್ಗಳು. ಈಗ ಯಾವುದು ಸರಿಯಾಗಿದೆ ಅಂತ ಹೇಳಬೇಕು. ನಿಮಗೆ ಆಪ್ಷನ್ಸ್ಗಳು ಈ ತರ ಇದೆ: 1, 2, 3, 2 ಮತ್ತು 4, 1, 3 ಮತ್ತು 4, 1, 2, 3, 4. ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ. ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 1, 2 ಮತ್ತು 3 ಮಾತ್ರ. 4ನೇ ಸ್ಟೇಟ್ಮೆಂಟ್ ಯಾಕಪ್ಪ ತಪ್ಪಾಗುತ್ತೆ ಅಂದ್ರೆ ಸ್ಟ್ರಾಟೋ ವಾಲ್ಕನೋ ಅಂತ ಹೇಳಿದ್ರಲ್ಲ, ಇದು ಶೀಲ್ಡ್ ವ್ಯಾಲ್ಕನೋ. ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ 4ನೇ ತಪ್ಪಾಗುತ್ತೆ. ಅದರಲ್ಲಿ ಎತ್ತರ ಏನ್ ಕೊಟ್ಟಿದ್ರು ಮೀಟರ್, ಆ ಒಂದು ಸ್ಟೇಟ್ಮೆಂಟ್ ಸರಿ ಇದೆ. ಇನ್ನು ಇದು ಗ್ವಾಟೆಮಾಲಾ ಅನ್ನೋ ದೇಶದಲ್ಲಿ ಕಂಡು ಬರುತ್ತೆ ವಾಲ್ಕನೋ. ಬೆಂಕಿಯ ಜ್ವಾಲಾಮುಖಿ ಅಂತ ಕೂಡ ಇದನ್ನ ಕರಿತೀವಿ. ಮಧ್ಯ ಅಮೆರಿಕಾದಲ್ಲಿ ಈ ದೇಶ ಕಂಡು ಬರುತ್ತೆ. ಇರುವಂತ ಇನ್ಫಾರ್ಮೇಶನ್ಸ್ಗಳು ಯಾವುದು ಬೇಕಾಗಿರುವಂತ ಇನ್ಫಾರ್ಮೇಶನ್ಸ್ ಆಗುತ್ತವೆ. ಇದು ಯಾಕೆ ಸುದ್ದಿಯಲ್ಲಿತ್ತು ಅಂದ್ರೆ 2026 ಜನವರಿ 1-2 ತೀವ್ರವಾದ ಸ್ಫೋಟ ಉಂಟಾಗಿ ಸುಮಾರು 15,000 ಅಡಿ ಎತ್ತರದವರೆಗೆ ಇದರ ಲಾವಾರಸ ಹೊರ ಬಂದಿತ್ತು. ಹಾಗಾಗಿ ಇದು ಸುದ್ದಿಯಲ್ಲಿತ್ತು. ಸೊ ಇದು ಇಂದಿನ ಟಾಪ್ 5 ಕ್ವಶನ್ಸ್ಗಳು. ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು.